ಸ್ನೇಹಿತರೆ, ನಾನಿವಾಗ ಒಂದು ಅದ್ಭುತವಾಗಿರುವಂತ ಆಕ್ಷನ್ ಅಡ್ವೆಂಚರ್ ಮೂವಿನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಮೂವಿನಲ್ಲಿ ಎಲ್ಲರೂ ಒಂದು ನಿಗೂಢವಾದ ವಸ್ತುವಿನ ಹಿಂದೆ ಬಿದ್ದಿದ್ದಾರೆ, ಆದ್ರೆ ಅದು ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗೋದಿಲ್ಲ. ಆ ವಸ್ತುವಿನ ಹಿಂದೆ ಎಲ್ಲರೂ ಯಾಕೆ ಬಿದ್ದಿದ್ದಾರೆ, ಅದರಿಂದ ಇವ್ರುಗಳಿಗೆ ಏನ್ ಲಾಭ, ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೊಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ಲಾರಾ ಕ್ರಾಫ್ಟ್ ಟಾಮ್ ರೈಡರ್ ದ ಕ್ರೆಡಲ್ ಆಫ್ ಲೈಫ್ ಅಂತ. ಈ ಮೂವಿಯ ಪಾರ್ಟ್ ಒಂದನ್ನ ನಾನು ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪಾರ್ಟ್ ಇಷ್ಟ ಆದ್ರೆ ತಪ್ಪದೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ 3 ಬೋಟ್ಸ್ಗಳು ಸಮುದ್ರದೊಳಗಡೆ ಇರುವಂತ ನಿಧಿನ ಹುಡುಕ್ತಾ ಇರೋದನ್ನ ತೋರಿಸ್ತಾರೆ. ಇವನ ಹೆಸರು ಜಿಮ್ಮಿ ಅಂತ, ಹಾಗೆ ಇವ್ರ ಹೆಸರು ಗಸ್ ಪ್ಯಾಟ್ರಕಿ ಅಂತ. ಇವರು ಜಿಮ್ಮಿಯ ತಂದೆ, ಹಾಗೆ ಇವನ ಹೆಸರು ಟೆರಿ ಅಂತ. ಇವ್ರುಗಳು ಕೂಡ ಸಮುದ್ರದೊಳಗಡೆ ಯಾವ್ದಾದ್ರು ನಿಧಿ ಸಿಗಬಹುದಾ ಅಂತ ನೋಡ್ತಾ ಇರ್ತಾರೆ, ಆದ್ರೆ ಇವ್ರುಗಳಿಗೆ ಏನು ಸಿಗ್ತಾ ಇರೋದಿಲ್ಲ. ಆದ್ರೆ ಪಕ್ಕದಲ್ಲಿದ್ದವ್ರಿಗೆ ಕೆಲವು ಹಳೆ ಕಾಲದ ಮೂರ್ತಿಗಳು ಸಿಗ್ತಾ ಇರ್ತವೆ. ಅದನ್ನ ನೋಡಿ ಇವ್ರುಗಳು ನಮ್ಗೆ ಹೀಗೆ ಆದ್ರೆ ಬರೀ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗುತ್ತೆ, ಲಾರಾ ಬಂದಿದ್ರೆ ಚೆನ್ನಾಗಿರೋದು, ಅವಳು ಇನ್ನೂ ಯಾಕೆ ಬಂದಿಲ್ಲ ಅಂತ ಮಾತಾಡ್ಕೊಳ್ತಿರ್ಬೇಕಾದ್ರೆ ಒಂದು ಬೋಟ್ ನಲ್ಲಿ ಅಲ್ಲಿಗೆ ಲಾರಾ ಎಂಟ್ರಿ ಕೊಡ್ತಾಳೆ. ನಿಮ್ಗೆ ಮೊದ್ಲೇ ಗೊತ್ತಿರೋ ಹಾಗೆ ಇವಳಿಗೆ ಅಡ್ವೆಂಚರ್ ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಇವಳು ಬೋಟ್ ನಲ್ಲಿ ಕೆಲವು ಸ್ಟಂಟ್ ಗಳನ್ನ ಮಾಡ್ಕೊಂಡು ಬೋಟ್ ಮೇಲ್ಗಡೆ ಬರ್ತಾಳೆ. ಅವಾಗ ಅವಳಿಗೆ ಗಸ್ ಜಗತ್ತಿನ ಅತ್ಯಂತ ದರೋಡೆಕೋರರೆಲ್ಲ ಇಲ್ಲಿರುವಂತ ಸಂಪತ್ತನ್ನ ದೋಚ್ತಾ ಇದಾರೆ, ನೀನ್ ಇವಾಗ ಬರ್ತಿದ್ಯಲ್ಲ ಅಂತ ಬೈತಾನೆ. ಅದಕ್ಕೆ ಲಾರಾ ಅವ್ರುಗಳು ಯೋಚನೆ ಮಾಡೋ ತರ ನಾನು ಯೋಚನೆ ಮಾಡೋದಿಲ್ಲ, ಯಾಕಂದ್ರೆ ನಾನು ಈ ಸಮುದ್ರದೊಳಗಡೆ ಇರುವಂತಹ ಲೂನಾ ದೇವಸ್ಥಾನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಆ ದೇವಸ್ಥಾನನ ಗ್ರೀಕ್ ರಾಜನಾದ ಅಲೆಕ್ಸಾಂಡರ್ ಕಟ್ಟಿದ್ದಾನೆ. ಅವನು ಪ್ರಪಂಚದ ಎಲ್ಲಾ ಸಂಪತ್ತನ್ನ ದೋಚಿ 2 ಜಾಗದಲ್ಲಿ ಇಟ್ಟಿದ್ದಾನೆ. ಅವುಗಳಲ್ಲಿ ಅತಿಯಾದ ಸಂಪತ್ತಿರೋದು ಲೂನಾ ದೇವಸ್ಥಾನದಲ್ಲಿ. 300 ಶತಮಾನದ ಹಿಂದೆ ಈ ದೇವಸ್ಥಾನ ಸಮುದ್ರದೊಳಗಡೆ ಕಳೆದೋಗಿದೆ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದರಿಂದ ಎಲ್ಲರೂ ರೆಡಿಯಾಗಿ ಅಂಡರ್ ವಾಟರ್ ಬೋಟ್ಸ್ ಗಳನ್ನ ತಗೊಂಡು ಲೂನಾ ದೇವಸ್ಥಾನದ ಹತ್ರ ಹೊರಡ್ತಾರೆ. ಅದು ಸಮುದ್ರದ ತುಂಬಾ ಆಳದಲ್ಲಿರುತ್ತೆ. ಸ್ವಲ್ಪ ಸಮಯದ ನಂತರ ಎಲ್ರು ಆ ಟೆಂಪಲ್ ಹತ್ರ ಬಂದು ತಲುಪ್ತಾರೆ. ಆ ಜಾಗನ ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಹಾಗೆ ಅಲ್ಲಿರುವಂತ ಸಂಪತ್ತನ್ನ ನೋಡಿ ಆಶ್ಚರ್ಯ ಕೂಡ ಆಗ್ತಿರುತ್ತೆ. ಆ ಸಂಪತ್ತನ್ನ ಜಿಮ್ಮಿ ಮತ್ತೆ ಟೆರಿ ಇಬ್ರು ತುಂಬಿಕೊಳ್ತಿರ್ಬೇಕಾದ್ರೆ ಲಾರಾಗೆ ಏನೋ ಒಂದು ಮಿಸ್ಟೀರಿಯಸ್ ಆಗಿರುವಂತಹ ಒಂದು ಚಿತ್ರ ಕಾಣುತ್ತೆ. ಅದನ್ನ ಅವಳು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅಲೆಕ್ಸಾಂಡರ್ ವಿಗ್ರಹದಲ್ಲಿರುವಂತಹ ಒಂದು ಚಕ್ರನ ಓಪನ್ ಮಾಡಿದಾಗ ವಿಚಿತ್ರವಾಗಿರುವಂತಹ ಹಾಗೆ ತುಂಬಾ ಅಮೂಲ್ಯವಾಗಿರುವಂತಹ ಒಂದು ನಕ್ಷತ್ರ ಒಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಲಾರಾ ಅದನ್ನ ತಗೊಳ್ಳೋದಕ್ಕೆ ಅಂತ ಅದ್ರ ಹತ್ರ ಹೋದಾಗ ಇಡೀ ಟೆಂಪಲ್ ಎಲ್ಲ ಕೊಲೆಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೇಗ ಬೇಗ ಲಾರಾ ಅದನ್ನ ತಗೊಳ್ತಿರ್ಬೇಕಾದ್ರೆ ಚೇನ್ಲೋ ಮತ್ತೆ ಅವನ ಟೀಮ್ ನವರೆಲ್ಲ ಅಲ್ಲಿ ಬಂದು ಜಿಮ್ಮಿ ಮತ್ತೆ ಟೆರಿ ಇಬ್ರನ್ನ ಸಾಯಿಸಿ ಲಾರಾ ಕಡೆ ಆರೋಗಳಿಂದ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮಿಸ್ ಆಗಿ ಲಾರಾ ಇಟ್ಕೊಂಡಿದ್ದಂತಹ ಅಮೂಲ್ಯವಾದ ವಸ್ತು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅವಾಗ ಅದನ್ನ ಚೇನ್ಲೋ ತಗೊಂಡ್ಬಿಡ್ತಾನೆ. ಟೆಂಪಲ್ ಎಲ್ಲ ಕೊಲಾಪ್ಸ್ ಆಗ್ತಿರೋದ್ರಿಂದ ಲಾರಾ ಹೇಗೋ ಅಲ್ಲಿಂದ ತಪ್ಸ್ಕೊಂಡು ಹೊರಗಡೆ ಹೋಗ್ತಿರ್ತಾಳೆ. ಚೇನ್ಲೋ ಕೂಡ ಅಲ್ಲಿಂದ ತಪ್ಸ್ಕೊಳ್ತಾನೆ. ಅಷ್ಟಲ್ಲಿ ಇಡೀ ಟೆಂಪಲ್ ಎಲ್ಲ ನಾಶ ಆಗ್ಬಿಡುತ್ತೆ. ನಂತರ ಲಾರಾ ಅಲ್ಲಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಒಂದು ಶಾರ್ಕ್ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಅವಾಗ ಲಾರಾ ಅದರ ರೆಕ್ಕೆನ ಇಟ್ಕೊಂಡ್ಬಿಡ್ತಾಳೆ. ಅದರಿಂದ ಆ ಶಾರ್ಕ್ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಿರುತ್ತೆ. ಆದ್ರೂ ಸ್ವಲ್ಪ ದೂರದಲ್ಲೇ ಅದು ಮತ್ತೆ ವಾಪಸ್ ನೀರೊಳಗಡೆ ಹೋಗ್ಬಿಡುತ್ತೆ. ಅವಾಗ ಲಾರಾ ಹೇಗೋ ಮಾಡಿ ಮೇಲ್ಗಡೆ ಬಂದು ಒಂದು ಹಾಳಾಗಿರುವಂತ ದೋಣಿಯ ಸಪೋರ್ಟ್ ನ ತಗೊಂಡು ಟ್ರ್ಯಾಕಿಂಗ್ ಡಿವೈಸ್ ನ ಆನ್ ಮಾಡ್ತಾಳೆ. ಅದರಿಂದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಂದು ಸಬ್ಮಿರನ್ ಬರುತ್ತೆ. ಅದನ್ನ ಹೆಲ್ರಿ ಲಾರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ತಗೊಂಡ್ ಬಂದಿರ್ತಾನೆ. ಇವನ ಹೆಸರು ಜನಾಥನ್ ಅಂತ. ಇವನು ಟೈಫಾಯ್ಡ್, ಕಾಲರಾ ಮತ್ತೆ ಕ್ಯಾನ್ಸರ್ ಬರುವಂತ ಟ್ಯಾಬ್ಲೆಟ್ಸ್ ಗಳನ್ನ ರೆಡಿ ಮಾಡಿ ಕೆಲವು ಶ್ರೀಮಂತರುಗಳಿಗೆ ಮಾರ್ತಾ ಇರ್ತಾನೆ. ಆ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡವ್ರಿಗೆ ಯಾವುದೇ ಮೆಡಿಸಿನ್ ಮತ್ತೆ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಕಾಯಿಲೆಗಳು ಹುಷಾರಾಗೋದಿಲ್ಲ. ಅಷ್ಟೊಂದು ಖತರ್ನಾಕ್ ಆಗಿರ್ತವೆ ಆ ಟ್ಯಾಬ್ಲೆಟ್ಸ್ ಗಳು. ಆ ಟ್ಯಾಬ್ಲೆಟ್ಸ್ ಗಳನ್ನ ಶ್ರೀಮಂತರುಗಳು ತಗೊಂಡು ಅವ್ರ ವಿರುದ್ಧ ಯಾರಿರ್ತಾರೆ ಅವ್ರಗಳಿಗೆ ಆ ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಅವ್ರಗಳಿಗೆ ಕಾಯಿಲೆಗಳು ಬರೋ ತರ ಮಾಡಿ ಅವರನ್ನ ಸಾಯಿಸ್ತಾ ಇರ್ತಾರೆ. ಇದು ಜನಾಥನ್ ಮಾಡ್ತಿರುವಂತ ಹೊಸ ಬಿಸ್ನೆಸ್. ಇದ್ರ ಬಗ್ಗೆ ಅವನ ಸ್ನೇಹಿತ MI6 ಏಜೆಂಟ್ಸ್ ಗಳಿಗೆ ತಿಳಿಸಿದ್ದಕ್ಕೆ ಅವನಿಗೆ ಡ್ರಿಂಕ್ಸ್ ಒಳಗಡೆ ವಿಷ ಹಾಕಿ ಅವನನ್ನ ಸಾಯಿಸ್ಬಿಡ್ತಾನೆ. ಅಷ್ಟೊಂದು ಕೆಟ್ಟ ವ್ಯಕ್ತಿ ಇವನು. ದುಡ್ಡಿಗೋಸ್ಕರ ಇವನು ಏನ್ ಬೇಕಾದ್ರೂ ಮಾಡ್ತಾನೆ. ಈಗಿರ್ಬೇಕಾದ್ರೆ MI6 ನ ಏಜೆಂಟ್ ಗಳು ಲಾರಾ ಹತ್ರ ಬಂದು ಅವಳಿಗೆ ಚೇನ್ಲೋ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಚೀನಾದಲ್ಲಿ ಒಂದು ಕಳ್ಳರು ಗ್ಯಾಂಗ್ ನ ನಡೆಸ್ತಾ ಇದ್ದಾನೆ. ಇವನನ್ನ ನಿಮ್ಮ ಹತ್ರ ಕಳ್ಸಿದ್ದು ಜನಾಥನ್. ಚೇನ್ಲೋ ನಿಮ್ಮ ಹತ್ರ ಕದ್ದಿರುವಂತಹ ಗ್ರಹನ ಜನಾಥನ್ಗೆ ಕೊಡ್ತಾನೆ ಅನ್ನೋ ಮಾಹಿತಿ ಇದೆ, ಆದ್ರೆ ಅದು ಯಾಕೆ ಅಂತ ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಲಾರಾ ನನ್ಗನ್ಸುತ್ತೆ ಜನಾಥನ್ ಪ್ಯಾಂಡೋರಾಸ್ ಬಾಕ್ಸ್ ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿರ್ಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಏಜೆಂಟ್ ಕ್ಯಾಲಬೆ, ನೀವು ಗ್ರೀಕ್ ಕತೆ ಬಗ್ಗೆ ಹೇಳ್ತಿದ್ದೀರಾ, ಈ ಪ್ಯಾಂಡೋರಾಸ್ ಬಾಕ್ಸ್ ನ ಅಲ್ಲಿನ ದೇವ್ರು ಒಬ್ಳು ಹುಡ್ಗಿ ಕೈಗೆ ಕೊಟ್ಟು ಅದನ್ನ ಓಪನ್ ಮಾಡ್ಬೇಡ ಅಂತ ಹೇಳ್ತಾರೆ. ಆದ್ರೆ ಆ ಹುಡ್ಗಿ ಆ ಬಾಕ್ಸ್ ನ ಓಪನ್ ಮಾಡ್ಬಿಡ್ತಾಳೆ. ಅದರಿಂದ ಅಲ್ಲಿ ತುಂಬಾನೇ ವಿನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಲಾರಾ ಅದು ಹಿಂದೆ ಇದ್ದವರು ಕಟ್ಟಿರುವಂತ ಕತೆ ನಿಜವಾಗ್ಲೂ ನಡೆದಿದ್ದು ಏನು ಅಂದ್ರೆ ಈ ಬಾಕ್ಸ್ ಈಜಿಪ್ಟ್ ನ ರಾಜನಿಗೆ ಸಿಗುತ್ತೆ. ಅವನು ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಭೀಕರವಾದ ರೋಗಗಳು
ಬಾಕ್ಸ್ಗಳು ಹರಡೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಆ ರಾಜನ ಮಗ ಆ ಬಾಕ್ಸ್ ನ ಅತ್ಯಂತ ಸಾಮರ್ಥ ಸೈನಿಕರ ಜೊತೆ ಪ್ರಪಂಚದ ಇನ್ನೊಂದು ಜಾಗಕ್ಕೆ ಕಳಿಸ್ಕೊಡ್ತಾನೆ. ಅದಾದ್ಮೇಲೆ 2000 ವರ್ಷಗಳ ನಂತರ ಆ ಸೈನಿಕರು ಭಾರತಕ್ಕೆ ಬಂದು ತಲುಪ್ತಾರೆ. ಆದ್ರೆ ಅವ್ರಗಳಿಗೂ ಸಾಂಕ್ರಾಮಿಕ ರೋಗ ಇದ್ದಿದ್ರಿಂದ ಅವರೆಲ್ಲ ಸತ್ತೋಗಿ ಕೊನೆದಾಗಿ ಆ ಬಾಕ್ಸು ಒಬ್ಬ ಅಲೆಕ್ಸಾಂಡರ್ ನ ಸೈನಿಕನ ಕೈಗೆ ಸಿಗುತ್ತೆ. ಆ ಬಾಕ್ಸ್ ನ ಅಲೆಕ್ಸಾಂಡರ್ ನೋಡಿದಾಗ ಅದು ತುಂಬಾ ಅಪಾಯಕಾರಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನು ಆ ಬಾಕ್ಸ್ ಎಲ್ಲಿ ಉದ್ಭವ ಆಯ್ತು ಅನ್ನೋದನ್ನ ತಿಳ್ಕೊಂಡು ಮತ್ತೆ ಅಲ್ಲಿಗೆ ವಾಪಸ್ ಕಳಿಸ್ಕೊಡ್ತಾನೆ. ಅದಾದ್ಮೇಲೆ ಆ ಬಾಕ್ಸ್ ಎಲ್ಲೂ ಕಂಡು ಬಂದಿಲ್ಲ, ಅದೆಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಜಾಗದ ನಕ್ಷೆ ಅಲೆಕ್ಸಾಂಡರ್ ಹತ್ರ ಇದೆ. ಅದನ್ನ ಅವನು ಮ್ಯಾಟಿ ಅಂತ ಕರೀತಾನೆ. ಅದ್ರ ಅರ್ಥ ಕಣ್ಣು ಅಂತ. ಈ ಪೆಂಡರೋಸ್ ಬಾಕ್ಸ್ ಏನಾದ್ರೂ ಜನತನ್ ಕೈಗೆ ಸಿಕ್ಕ್ರೆ ನಮ್ ಕಣ್ ಮುಂದೆನೆ ಜಗತ್ತು ವಿನಾಶ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಏಜೆಂಟ್ಗಳು ನಮ್ಮ ಸರ್ಕಾರ ಜನತನ ಆ ಬಾಕ್ಸ್ ನ ಹುಡ್ಕೋಕ್ಕಿಂತ ಮುಂಚೆ ನೀವೇ ಅದನ್ನ ತಗೊಂಡ್ ಬನ್ನಿ ಅಂತ ಆದೇಶ ಮಾಡಿದೆ. ಅದರಿಂದ ನೀವು ನಮ್ಗೆ ಆ ಬಾಕ್ಸ್ ನ ಹುಡ್ಕೋದಕ್ಕೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಲಾರಾ ಖಂಡಿತವಾಗ್ಲೂ ನಾನು ಸಹಾಯ ಮಾಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಅದೇನಂದ್ರೆ ಜೈಲ್ನಲ್ಲಿರುವಂತಹ ಶಿರ್ಡಿಯನ್ನ ನೀವು ರಿಲೀಸ್ ಮಾಡ್ಬೇಕು. ಅವ್ನ್ ನಮ್ ಜೊತೆ ಇದ್ರೆ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಏಜೆಂಟ್ ಗಳು ಕೂಡ ಒಪ್ಕೊಳ್ತಾರೆ. ಅದರಿಂದ ನೆಕ್ಸ್ಟ್ ಡೇ ಲಾರಾ ಜೈಲ್ನಲ್ಲಿರುವಂತಹ ಶಿರ್ಡಿಯನ್ ಹತ್ರ ಬಂದು MI6 ನವರು ನಿನ್ನ ಶಿಕ್ಷೆನ ಕಮ್ಮಿ ಮಾಡ್ಬೇಕು ಅಂತ ಇದ್ದಾರೆ. ನಿನ್ನಿಂದ ಅವರಿಗೆ ಒಂದು ಕೆಲಸ ಆಗ್ಬೇಕಾಗಿದೆ, ನೀನ್ ಆ ಕೆಲ್ಸನ ಮಾಡ್ಕೊಟ್ರೆ ನಿನ್ಗೆ ಅವರು ದುಡ್ಡು ಕೂಡ ಕೊಡ್ತಾರೆ ಅಂತ ಹೇಳಿ ಅವರು ಏನ್ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ಲಾರಾ ಶೆರ್ಡಿಯನ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಈ ಡೀಲ್ಗೆ ಶೆರ್ಡಿಯನ್ ಕೂಡ ಒಪ್ಕೊಳ್ತಾನೆ. ಆದ್ರೆ ಅವ್ರುಗಳು ಪ್ಯಾಂಡೋರಸ್ ಬಾಕ್ಸ್ ಹತ್ರ ಹೋಗೋದಕ್ಕೆ ಲೂನಾ ಟೆಂಪಲ್ ನಲ್ಲಿ ಸಿಕ್ಕಂತಹ ಅಮೂಲ್ಯವಾದ ವಸ್ತುವಿನ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಆ ಅಮೂಲ್ಯವಾದ ವಸ್ತುವಿನಲ್ಲೇ ಪ್ಯಾಂಡೋರಸ್ ಬಾಕ್ಸ್ ಎಲ್ಲಿದೆ ಅನ್ನೋ ಜಾಗದ ನಕ್ಷೆ ಇರುತ್ತೆ. ಅದರಿಂದ ಅದನ್ನ ಫಸ್ಟ್ ಚೇನ್ಲೋ ಇಂದ ಪಡ್ಕೊಳ್ಳೋದಕ್ಕೋಸ್ಕರ ಚೀನಾ ದೇಶಕ್ಕೆ ಒಂದು ಜೆಟ್ ಇಂದ ಬಂದು ಅದನ್ನ ನೀರಿನ ಮೇಲ್ಗಡೆ ಲ್ಯಾಂಡ್ ಮಾಡಿ ಅದು ಕ್ರಾಶ್ ಆಗೋಷ್ಟ್ರಲ್ಲೇ ಪ್ಯಾರಾಚೂಟ್ ನ ಸಹಾಯದಿಂದ ಅವರಿಬ್ರು ಸೇಫ್ ಆಗಿ ಕೆಳಗಡೆ ಲ್ಯಾಂಡ್ ಆಗಿ ಒಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಲಾರಗ್ ಗೊತ್ತಿರುವಂತಹ ಒಬ್ರು ಅಜ್ಜಿ ಇರ್ತಾರೆ. ಅವರು ಲಾರಳ ಗನ್ಗಳು ಮತ್ತೆ ಅವಳು ಯೂಸ್ ಮಾಡುವಂತಹ ಬೈಕ್ ಗಳನ್ನ ತುಂಬಾ ಸೇಫ್ ಆಗಿ ಇಟ್ಟಿರ್ತಾರೆ. ಅವುಗಳನ್ನ ತಗೊಂಡು ಅವರಿಬ್ರು ಮೊದಲು ಶೇಲಿಂಗ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಅಂತ ಹೊರಡ್ತಾರೆ. ಅವನು ಚೇನ್ಲೋ ಹತ್ರ ಕೆಲಸ ಮಾಡ್ತಿರ್ತಾನೆ. ಅವನಿಂದ ಚೇನ್ಲೋ ಅಮೂಲ್ಯವಾದ ವಸ್ತುನ ಎಲ್ಲಿ ಬಚ್ಚಿಟ್ಟಿರ್ಬಹುದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವನನ್ನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅದೇ ಸಮಯದಲ್ಲಿ ಚೇನ್ಲೋ ಕಡೆಯವರು ಒಂದು ಬಾಕ್ಸ್ ನ ಇಟ್ಕೊಂಡು ಅನುಮಾನ ಬರೋ ಹಾಗೆ ಸಿಟಿ ಒಳಗಡೆ ಓಡಾಡ್ತಿರೋದು ಜನತನ್ ಕಡೆಯವ್ರಿಗೆ ಕಂಡಿದ್ರಿಂದ ಅವರು ಅವನನ್ನ ಇಟ್ಕೊಂಡು ಅವನಿಗೆ ಪ್ರಜ್ಞೆ ತಪ್ಪಿಸಿ ಅವನ ಹತ್ರ ಇರುವಂತ ಬಾಕ್ಸ್ ನ ಜನತನ್ ಹತ್ರ ತಗೊಂಡ್ ಬರ್ತಾರೆ. ಅವಾಗ ಜನತನ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಆ ಅಮೂಲ್ಯವಾದ ವಸ್ತು ಇರೋದಿಲ್ಲ. ಅದ್ರೊಳಗಡೆ ಒಂದು ಮೊಬೈಲ್ ಇರುತ್ತೆ. ಅದರಿಂದ ಜನತನ್ಗೆ ತುಂಬಾ ಕೋಪ ಬರುತ್ತೆ. ಹಾಗಾಗಿ ಅವನು ಆ ಬಾಕ್ಸ್ ನ ತಂದವನ ಸಾಯಿಸಿ ಚೇನ್ಲೋಗೆ ಕಾಲ್ ಮಾಡಿ ನಿನ್ಗೆ ನಿನ್ನ ಜೀವದ ಮೇಲೆ ಆಸೆ ಇಲ್ಲ ಅಂತ ಕಾಣಿಸುತ್ತೆ. ನಿನ್ನ ಹೆಂಡತಿ ಮಕ್ಕಳಿಗೆ ಒಂದ್ಸಲ ಕೆಟ್ಟ ವೈರಸ್ ಗಳನ್ನ ಇಂಜೆಕ್ಟ್ ಮಾಡಿದ್ರೆ ನಿನ್ಗೆ ಜೀವದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಚೇನ್ಲೋ ಅಕಸ್ಮಾತ್ ನೀನೇನಾದ್ರೂ ಆ ರೀತಿ ಯೋಚನೆ ಮಾಡಿದ್ರು ಕೂಡ ನನ್ನ ಹತ್ರ ಇರುವಂತ ಗ್ರಹ ಸೀದಾ ಲಾರಾ ಕ್ರಾಫ್ಟ್ ಹತ್ರ ಹೋಗುತ್ತೆ. ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಬೇಕು, ನೀನ್ ಅದಕ್ಕೆ ಒಪ್ಪಿದ್ರೆ ಆ ಗ್ರಹ ನಿನ್ ಕೈ ಸೇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಜನತನ್ ಕೂಡ ಒಪ್ಕೊಳ್ತಾನೆ. ಈ ಕಡೆ ಲಾರಾ ಮತ್ತೆ ಶೆರ್ಡಿಯನ್ ಇಬ್ರು ಶೈನ್ಲಿಂಗ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅವ್ರ ಸುತ್ತ ಚೇನ್ಲೋ ಕಡೆಯವರು ಕವರ್ ಆಗಿ ಅವರನ್ನ ಬಂಧಿಸಿ ಚೇನ್ಲೋ ಇರುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅವ್ರಗಳಿಗೆ ಶೆರ್ಡಿಯನ್ ಮೊದ್ಲೇ ಗೊತ್ತಿರ್ತಾನೆ. ಅದು ಹೇಗಂದ್ರೆ ಅವನು ಮೊದ್ಲು ಚೇನ್ಲೋ ಜೊತೆನೆ ಕೆಲಸ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಅವನು ಅರೆಸ್ಟ್ ಆಗಿರೋದು. ಹಾಗಾಗಿ ಅವನು ಚೇನ್ಲೋಗೆ ಲಾರಾ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಂತೆ ಫ್ರೀ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಚೇನ್ಲೋ ನಾನ್ ಫ್ರೀ ಆಗೇ ಇದ್ದೀನಿ, ನೀನ್ ಸ್ವಲ್ಪ ಇಲ್ಲೇ ಇರೋ. ಲಾರಾ ಅದೇನ್ ಮಾತಾಡ್ಬೇಕು ಅಂತ ಇದ್ದಾಳೆ, ಅದನ್ನ ನಾನು ಪ್ರೈವೇಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿ ಅವನು ಲಾರಾನ ಒಳಗಡೆ ಕರ್ಕೊಂಡೋಗಿ ಹೇಳು ಲಾರಾ ನನ್ನಿಂದ ನಿನ್ಗೆ ಏನಾಗ್ಬೇಕು ಅಂತ ಕೇಳ್ತಾನೆ. ಅವಾಗ ಲಾರಾ ನೀನ್ ನನ್ನ ಹತ್ರ ಲೂನಾ ಟೆಂಪಲ್ ನಲ್ಲಿ ತಗೊಂಡಿರುವಂತ ಗ್ರಹನ ನನ್ಗೆ ವಾಪಸ್ ಕೊಟ್ಬಿಡು. ಅದನ್ನ ನೀನು ಜನತನಿಗೆ ಏನಾದ್ರೂ ಕೊಟ್ರೆ ಅವ್ನ್ ನಿನ್ನನ್ನ ಸಾಯಿಸ್ಬಿಡ್ತಾನೆ. ಅದರಿಂದ ನಮ್ಮಿಬ್ರಿಗೂ ಯಾವುದೇ ರೀತಿ ಲಾಭ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಚೇನ್ಲೋ ಒಪ್ಪೋದಿಲ್ಲ. ಹಾಗಾಗಿ ಅವ್ರಗಳ ಮಧ್ಯೆ ಫೈಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಚೇನ್ಲೋ ಒಂದು ಬರ್ಜಿನ ತಗೊಂಡು ಲಾರನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಲಾರಾ ಅವನಿಂದ ಬಚಾವಾಗಿ ಅವನನ್ನ ಒಂದ್ ಕಡೆ ಲಾಕ್ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಗನ್ನ ತಗೊಂಡು ಚೇನ್ಲೋಗೆ ಶೂಟ್ ಮಾಡೋದಕ್ಕೆ ಅಂತ ನೋಡ್ತಾಳೆ. ಆದ್ರೆ ಅದರಲ್ಲಿ ಬುಲೆಟ್ ಇರೋದಿಲ್ಲ. ಅದರಿಂದ ಮತ್ತೆ ಅವ್ರಗಳ ಮಧ್ಯೆ ಫೈಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಲಾರಾ ಚೇನ್ಲೋಗೆ ಸರಿಯಾಗಿ ಹೊಡೆದು ಅಮೂಲ್ಯವಾದ ಗ್ರಹ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಶಾಂಘೈನಲ್ಲಿ ನನ್ನ ಟೀಮ್ನವರು ಇವತ್ ರಾತ್ರಿ ಸರಿಯಾಗಿ 9 ಗಂಟೆಗೆ ಆ ಗ್ರಹನ ಜನತನಿಗೆ ಕೊಡ್ತಾ ಇದಾರೆ ಅಂತ ಹೇಳ್ತಾನೆ. ಅದರಿಂದ ಲಾರಾ ಒಂದು ಚಾಕುವಿನಿಂದ ಅವನ ಕಾಲಿಗೆ ಇಂಜುರಿ ಮಾಡಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅವಾಗ ಚೇನ್ಲೋ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದಂತಹ ಗನ್ನ ತಗೊಂಡು ಅವಳಿಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಅದರಿಂದ ಲಾರಾ ಅವನನ್ನ ಸಾಯಿಸ್ಬಿಡ್ತಾಳೆ. ನಂತರ ಅವಳು ಅಲ್ಲಿದ್ದವ್ರಿಗೆಲ್ಲ ಹೊಡೆದು ಅವ್ರ ಹತ್ರ ಇರುವಂತಹ ಗನ್ಗಳನ್ನ ತಗೊಂಡು ಎಲ್ಲರಿಗೂ ಶೂಟ್ ಮಾಡ್ತಾ ಅವಳು ಮತ್ತೆ ಶೆರ್ಡಿಯನ್ ಇಬ್ರು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಅದಾದ್ಮೇಲೆ ಲಾರಾ ಬ್ರೈಸಿ ಮತ್ತೆ ಹೆಲ್ರಿಗೆ ಕಾಲ್ ಮಾಡಿ ಅವಳ ಹತ್ರ ಇರುವಂತಹ ಚಕ್ರನ ಅವ್ರಿಗೆ ತೋರಿಸಿ ಇದ್ರ ಸಹಾಯದಿಂದ ಪೆಂಡೋರಸ್ ಬಾಕ್ಸ್ ಎಲ್ಲಿರ್ಬಹುದು ಅನ್ನೋ ಸುಳಿವನ್ನ ಕಂಡಿಡಿರಿ ಅಂತ ಹೇಳಿ ಅವಳು ಮತ್ತೆ ಶೆರ್ಡಿಯನ್ ಇಬ್ರು ಶೇಂಘೈ ಸಿಟಿ ಹತ್ರ ಬರ್ತಾರೆ. ಆ ಸಿಟಿನಲ್ಲಿ ಸರಿಯಾಗಿ 9 ಗಂಟೆಗೆ ಚೇನ್ಲೋ ಕಡೆಯವರು ಕಾರ್ನಲ್ಲಿ ಅಮೂಲ್ಯವಾದ ಗ್ರಹನ ತಗೊಂಡ್ ಬಂದು ಜನತನಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರನ್ನ ನೋಡಿ ಆ ಸಿಟಿಯ ಜನಗಳೆಲ್ಲ ಅಂಗಡಿಗಳನ್ನ ಕ್ಲೋಸ್ ಮಾಡ್ಕೊಂಡು ಮನೆ ಒಳಗಡೆ ಸೇರ್ಕೊಳ್ತಾ ಇರ್ತಾರೆ.
ಇರ್ತಾರೆ. ಅದೇ ಜಾಗದಲ್ಲಿ ಲಾರಾ ಮತ್ತೆ ಶೆರಿಡಿಯನ್ ಕೂಡ ಅವರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಜನಾತನ್ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ನಲ್ಲಿ ಬಂದು ಚೇನ್ಲೋ ಕಡೆಯವ್ರ ಹತ್ರ ಇರುವಂತಹ ಅಮೂಲ್ಯವಾದ ಗ್ರಹನ ಇಸ್ಕೊಳ್ತಾ ಇರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಲಾರಾ ಮತ್ತೆ ಶೆರಿಡಿಯನ್ ಇಬ್ರು ಜನಾತನ್ ಇರುವಂತಹ ಹೆಲಿಕಾಪ್ಟರ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಅವರೆಲ್ಲ ಒಂದ್ ಕಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಜನಾತನ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರ್ತಾನೆ. ಅವಾಗ ಚೇನ್ಲೋ ಕಡೆಯವ್ರಿಗೂ ಲಾರಾ ಮತ್ತೆ ಶೆರಿಡಿಯನ್ ಮಧ್ಯೆ ತುಂಬಾ ಹೊತ್ತು ಫೈರಿಂಗ್ ನಡೆಯುತ್ತೆ. ಈಗಿರ್ಬೇಕಾದ್ರೆ ಚೇನ್ಲೋ ಕಡೆಯವರು ಅವ್ರ ಹತ್ರ ಇರುವಂತಹ ಗ್ರಹನ ಬೇರೆ ಕಡೆ ತಗೊಂಡ್ ಬಂದು ಅಲ್ಲಿಗೆ ಜನಾತನ್ನ ಬರೋದಕ್ಕೆ ಹೇಳಿ ಅವನಿಗೆ ಆ ಗ್ರಹನ ಕೊಡ್ತಾ ಇರ್ತಾರೆ. ಅದು ಲಾರಾ ಮತ್ತೆ ಶೆರಿಡಿಯನ್ಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಲಾರಾ ಒಂದು ಸ್ಟಿಕ್ ನ ಸಹಾಯದಿಂದ ಹೆಲಿಕಾಪ್ಟರ್ ಹತ್ರ ಹೋಗಿ ಅವಳ ಹತ್ರ ಇರುವಂತಹ ಟ್ರ್ಯಾಕಿಂಗ್ ಡಿವೈಸ್ ನ ಹೆಲಿಕಾಪ್ಟರ್ ಗೆ ಅಂಟಿಸಿ ಅವಳು ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾಳೆ. ಅದರಿಂದ ಅವಳಿಗೆ ಆ ಹೆಲಿಕಾಪ್ಟರ್ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಡೇ ಅವ್ರುಗಳು ಜನಾತನ ಹುಡ್ಕೊಂಡು ಚೀನಾ ಸಿಟಿ ಒಳಗಡೆ ಬರ್ತಾರೆ. ಈ ಕಡೆ ಜನಾತನ ಆ ಗ್ರಹನ ಒಂದು ಸೇಫ್ ಆಗಿರುವಂತ ಜಾಗದಲ್ಲಿ ಇಟ್ಟು ಅವನ ಟೀಮ್ಗೆ ಇದನ್ನ ತುಂಬಾ ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಹೋಗ್ತಿರ್ತಾನೆ. ಇನ್ನೊಂದ್ ಕಡೆ ಆ ಗ್ರಹ ಎಲ್ಲಿದೆ ಅನ್ನೋದನ್ನ ಲಾರಾ ಮತ್ತೆ ಶೆರಿಡಿಯನ್ ಇಬ್ರು ತಿಳ್ಕೊಂಡು ಅದ್ರ ಹತ್ರ ಹೋಗ್ತಿರ್ಬೇಕಾದ್ರೆ ಆ ರೂಮ್ ಒಳಗಡೆ ಒಬ್ಬ ಜನಾತನ್ ಕಡೆ ಅವನು ಹೋಗ್ತಿರ್ತಾನೆ. ಅವನಿಗೆ ಇಬ್ರು ಗನ್ನೆ ಮಾಡಿ ಆ ರೂಮ್ ಒಳಗಡೆ ಎಂಟ್ರಿ ಆಗಿ ಮೊದ್ಲು ಸೆಕ್ಯೂರಿಟಿ ರೂಮ್ ಒಳಗಡೆ ಬಂದು ಅಲ್ಲಿದ್ದವ್ರಿಗೆಲ್ಲ ಹೊಡೆದು ಅವರ ಪ್ರಜ್ಞೆ ತಪ್ಪಿಸಿ ಅಮೂಲ್ಯವಾದ ಗ್ರಹ ಎಲ್ಲಿದೆ ಅನ್ನೋದನ್ನ ತಿಳ್ಕೊಂಡು ಇಬ್ರು ಹೆಡ್ಫೋನ್ ಗಳನ್ನ ಹಾಕೊಂಡು ಲಾರಾ ಆ ಗ್ರಹದ ಹತ್ರ ಹೋಗ್ತಾ ಸೆಕ್ಯೂರಿಟಿ ಸಿಸ್ಟಮ್ ನ ಹಾಳ್ ಮಾಡ್ಬಿಡ್ತಾಳೆ. ಅದರಿಂದ ಅಲ್ಲಿ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಎಲ್ರು ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಆದ್ರೆ ಒಬ್ಬ ಮಾತ್ರ ಅಲ್ಲೇ ಇದ್ಕೊಂಡು ಲಾರಾ ಅಲ್ಲಿಗೆ ಬಂದಿರುವಂತ ವಿಷಯನ ಜನಾತನ್ಗೆ ಕಾಲ್ ಮಾಡಿ ತಿಳಿಸ್ತಾನೆ. ಅದನ್ನ ಶೆರಿಡಿಯನ್ ನೋಡಿ ಅವನು ಆ ರೂಮ್ ನಲ್ಲಿ ಇರುವಂತ ಪವರ್ ನ ಆಫ್ ಮಾಡ್ತಾನೆ. ಅವಾಗ ಲಾರಾ ಅವನನ್ನ ಗ್ಲಾಸ್ ನಲ್ಲಿ ನೋಡ್ಕೊಂಡು ಆ ಗ್ಲಾಸ್ ಗೆ ಶೂಟ್ ಮಾಡಿ ತಕ್ಷಣ ಅವನ್ ಮುಂದೆ ಬಂದು ಅವನಿಗೆ ಗನ್ನಲ್ಲಿ ಹೊಡೆದು ಪ್ರಜ್ಞೆ ತಪ್ಪಿಸ್ತಾಳೆ. ಅವಾಗ ಮತ್ತೆ ಶೆರಿಡಿಯನ್ ಪವರ್ ನ ಆನ್ ಮಾಡ್ತಾನೆ. ಅದರಿಂದ ಲಾರಾ ಬ್ರೈಜಿ ಮತ್ತೆ ಹೆಲ್ರಿಗೆ ಕಾಲ್ ಮಾಡಿ ನಾನು ಒಂದು ವಿಡಿಯೋನ ರೆಕಾರ್ಡ್ ಮಾಡಿ ನಿಮ್ಗೆ ಕಳಿಸ್ತೀನಿ, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ನನಗೆ ಕಳಿಸ್ಕೊಡಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಜನಾತನ್ ಮತ್ತೆ ಅವನ ಟೀಮ್ ನವರೆಲ್ಲ ಬಂದ್ಬಿಡ್ತಾರೆ. ಅದರಿಂದ ಬೇಗ ಬೇಗ ಲಾರಾ ಗ್ರಹದ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ಕನೆಕ್ಟ್ ಮಾಡಿರುವಂತ ಸಿಸ್ಟಮ್ ಗಳಿಗೆಲ್ಲ ಶೂಟ್ ಮಾಡಿ ಅವುಗಳನ್ನ ಡಿಸ್ಟ್ರಾಯ್ ಮಾಡ್ತಿರ್ಬೇಕಾದ್ರೆ ಜನಾತನ್ನ ಗಾರ್ಡ್ಸ್ ಗಳು ಅವಳ ಹತ್ರ ಬಂದು ಅವಳನ್ನ ಇಟ್ಕೊಂಡ್ ಬಿಡ್ತಾರೆ. ಅವಾಗ ಲಾರಾ ಜನಾತನ್ಗೆ ನೀನು ಆ ಬಾಕ್ಸ್ ಇಂದ ಯಾವುದೇ ರೀತಿ ಶಸ್ತ್ರಗಳನ್ನ ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜನಾತನ್ ಆ ಬಾಕ್ಸ್ ಬಗ್ಗೆ ನನ್ಗೂ ಚೆನ್ನಾಗಿ ಗೊತ್ತಿದೆ, ಒಂದ್ಸಲ ಅದು ನನ್ ಕೈ ಸಿಕ್ಕಿದ್ರೆ ಸಾಕು, ಅದ್ರಲ್ಲಿ ಬರುವಂತಹ ವೈರಸ್ ಗಳಿಗೆ ಆಂಟಿ ವೈರಸ್ ನ ಕಂಡಿಡ್ದು ಅದ್ರಲ್ಲಿ ಇರುವಂತಹ ವೈರಸ್ ನ ಇಡೀ ಪ್ರಪಂಚದ ಮೂಲೆ ಮೂಲೆಗೂ ಹಂಚ್ಬಿಡ್ತೀನಿ. ಅವಾಗ ಇಡೀ ದೇಶಕ್ಕೆ ನಾನೇ ಲೀಡರ್, ನನ್ ಪ್ರಕಾರನೇ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾ ಅವನ ಗಾರ್ಡ್ಸ್ ಗಳಿಗೆ ಇವಳನ್ನ ಮುಗಿಸ್ಬಿಡಿ ಅಂತ ಹೇಳ್ತಾನೆ. ಅದರಿಂದ ಆ ಗಾರ್ಡ್ಸ್ ಗಳು ಇನ್ನೇನ್ ಅವಳಿಗೆ ಶೂಟ್ ಮಾಡ್ಬೇಕು. ಅಷ್ಟರಲ್ಲಿ ಶೆರಿಡಿಯನ್ ಅವ್ರಗಳಿಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಲಾರಾ ಗ್ರಹನ ಬ್ಯಾಗ್ ಒಳಗಡೆ ಇಟ್ಕೊಂಡು ಅವಳು ಕೂಡ ಎಲ್ಲರಿಗೂ ಶೂಟ್ ಮಾಡ್ತಾ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅವರನ್ನ ಹಿಡಿಯೋದಕ್ಕೆ ಅಂತ ಜನಾತನ್ ಕಡೆಯವರು ಕೂಡ ಅವ್ರ ಹಿಂದೆನೆ ಹೋಗ್ತಾರೆ. ಅದರಿಂದ ಲಾರಾ ಮತ್ತೆ ಶೆರಿಡಿಯನ್ ಇಬ್ರು ಲಿಫ್ಟ್ ಮೂಲಕ ಬಿಲ್ಡಿಂಗ್ ಮೇಲ್ಗಡೆ ಬಂದು ಮೊದ್ಲೇ ಅವ್ರುಗಳು ಪ್ಲಾನ್ ಮಾಡಿರೋ ರೀತಿ ಪ್ಯಾರಾಚೂಟ್ ಗಳನ್ನ ಕಟ್ಕೊಂಡು ಆ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ದೋಗ್ತಾರೆ. ನಂತರ ಅವರಿಬ್ರು ಫ್ಲೈ ಮಾಡ್ಕೊಂಡು ಒಂದು ಶಿಪ್ ಮೇಲ್ಗಡೆ ಬಂದು ಲ್ಯಾಂಡ್ ಆಗ್ತಾರೆ. ಅದಾದ್ಮೇಲೆ ಅವ್ರುಗಳು ಆ ಶಿಪ್ ನ ಮ್ಯಾನೇಜರ್ ಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅಲ್ಲೇ ಸ್ಟೇ ಆಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ಶೆರಿಡಿಯನ್ ಬ್ಯಾಗ್ ನಲ್ಲಿ ಇದ್ದಂತಹ ಗ್ರಹನ ತಗೊಂಡು ಲಾರಾಗೆ ಇದ್ರಲ್ಲಿ ನಕ್ಷೆ ಇದೆಯಾ, ಇದು ಪ್ಯಾಂಡೋರಸ್ ಬಾಕ್ಸ್ ಹತ್ರ ಹೋಗೋದಕ್ಕೆ ದಾರಿ ತೋರಿಸುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಲಾರಾ ಹೌದು ಅಂತ ಹೇಳಿ ಆ ಗ್ರಹನ ವಾಪಸ್ ಇಸ್ಕೋತಾಳೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಶೆರಿಡಿಯನ್ ಲಾರಾ ಹತ್ರ ಬಂದು ನಾನ್ ನಿನ್ನ ಬ್ಯೂಟಿಗೆ ಫ್ಯಾನ್ ಆಗಿದ್ದೇನೆ, ನಿನ್ಗೆ ನಾನು ಕಿಸ್ ಮಾಡಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಲಾರಾ ಕೂಡ ಒಪ್ಕೊಂಡು ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಸಮಯದಲ್ಲಿ ಲಾರಾ ಒಂದು ಹ್ಯಾಂಡ್ ಕಫ್ ಇಂದ ಅವನ ಕೈಯನ್ನ ಲಾಕ್ ಮಾಡಿ ನೀನು ಜನಾತನ್ಗೆ ಯಾಕೆ ಶೂಟ್ ಮಾಡ್ಲಿಲ್ಲ, ಅವನು ಲ್ಯಾಬ್ ನಲ್ಲಿ ನಿನ್ ಪಕ್ಕದಲ್ಲೇ ಪಾಸ್ ಆದ, ಆದ್ರೂ ನೀನು ಅವನನ್ನ ಹಾಕೇ ಬಿಟ್ಟೆ, ನಿನ್ ಕೆಲ್ಸ ಇಲ್ಲಿ ಮುಗೀತು, ಇನ್ಮೇಲೆ ನೀನು ನಿನ್ ದುಡ್ಡನ್ನ ತಗೊಂಡು ವಾಪಸ್ ಹೋಗ್ಬಹುದು ಅಂತ ಹೇಳಿ ನೆಕ್ಸ್ಟ್ ಡೇ ಅವಳು ಅಲ್ಲಿಂದ ಬೇರೆ ಕಡೆ ಬಂದು ಒಂದು ಫ್ಯಾಮಿಲಿಗೆ ನಾನ್ ನಿಮ್ ಟಿವಿನ ಸ್ವಲ್ಪ ಯೂಸ್ ಮಾಡಬಹುದಾ, ನನ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಅವರು ಒಪ್ಕೊಳ್ತಾರೆ. ಹಾಗಾಗಿ ಲಾರಾ ಅವರ ಟಿವಿಗೆ ಸ್ಯಾಟಲೈಟ್ ಕನೆಕ್ಟ್ ಮಾಡಿ ಮತ್ತೆ ಬ್ರೈಜಿಗೆ ವಿಡಿಯೋ ಕಾಲ್ ಮಾಡಿ ಅವಳ ಹತ್ರ ಇರುವಂತಹ ಗ್ರಹದ ವಿಡಿಯೋನ ಅವಳಿಗೆ ಸೆಂಡ್ ಮಾಡ್ತಾಳೆ. ಅವಾಗ ಬ್ರೈಜಿ ಆ ಗ್ರಹದಲ್ಲಿ ಇರುವಂತಹ ಡಾಟ್ ಗಳನ್ನ ಡಿಕೋಡ್ ಮಾಡಿ ಅದನ್ನ ವಾಯ್ಸ್ ರೂಪಕ್ಕೆ ಕನ್ವರ್ಟ್ ಮಾಡಿ ವಾಪಸ್ ಲಾರಾಗೆ ಸೆಂಡ್ ಮಾಡ್ತಾನೆ. ಅದನ್ನ ಲಾರಾ ಪ್ಲೇ ಮಾಡಿದ ಕೂಡಲೇ ಆ ಗ್ರಹದ ಸುತ್ತ ಪ್ಯಾಂಡೋರಸ್ ಬಾಕ್ಸ್ ಇರುವಂತಹ ಜಾಗ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅದ್ರಲ್ಲಿ ಇರುವಂತಹ ಪ್ರಾಣಿಗಳು ಮತ್ತೆ ಟ್ರೈಬಲ್ಸ್ ಗಳನ್ನ ನೋಡಿ ಲಾರಾಗೆ ಆ ಜಾಗ ಆಫ್ರಿಕಾ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಅವಳು ಬ್ರೈಜಿಗೆ ನಾನು ಕೋಸ್ ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರುವಂತ ಟ್ರೈಬ್ಸ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನೀವು ಯಾವಾಗ್ಲೂ ನನ್ನ ಕಾಲ್ಗೋಸ್ಕರ ವೇಟ್ ಮಾಡ್ತೀರಿ ಅಂತ ಹೇಳಿ ಅವಳು ವಿಡಿಯೋ ಕಾಲ್ ನ ಡಿಸ್ಕನೆಕ್ಟ್ ಮಾಡ್ತಾಳೆ. ಅಷ್ಟರಲ್ಲಿ ಬ್ರೈಜಿ ಹತ್ರ ಜನಾತನ್ ಕಡೆ ಅವ್ರು ಬಂದು ಅವನನ್ನ ಬಂಧಿಸಿ ಅವನ ಹತ್ರ ಎಲ್ಲಾ ವಿಷಯಗಳನ್ನ ತಿಳ್ಕೊತಾರೆ. ಈಗಿರ್ಬೇಕಾದ್ರೆ ಲಾರಾ ಕೋಸ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ನ ಇರುವಂತಹ ಜಾಗನ ತಿಳ್ಕೊಂಡು ಅವ್ನು ಹೋಗ್ತಿದ್ದಂತಹ ಜೀಪ್ಗೆನೆ ಪ್ಯಾರಾಶೂಟ್ ಇಂದ ಲ್ಯಾಂಡ್ ಆಗ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಶೆರಿಡಿಯನ್ ಲಾರಾ ಇದ್ದಂತಹ ಮನೆಗ್ ಬಂದು ಆ ಫ್ಯಾಮಿಲಿ ಹತ್ರ ಲಾರಾ ಎಲ್ಲೋದ್ಲು ಅನ್ನೋ ವಿಷಯನ ತಿಳ್ಕೊತಾನೆ. ಇನ್ನೊಂದ್ ಕಡೆ ಕೋಸ ಲಾರಾನ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ತುಂಬಾನೇ ಪ್ರಾಣಿಗಳಿರ್ತವೆ. ಅದನ್ನೆಲ್ಲ ದಾಟಿ ಅವರಿಬ್ರು ಸ್ವಲ್ಪ ಸಮಯದ ನಂತರ ಆ ಜಾಗದಲ್ಲಿರುವಂತಹ ಟ್ರೈಬ್ಸ್ ಹತ್ರ ಬಂದು ತಲುಪ್ತಾರೆ. ಆ ಟ್ರೈಬ್ಸ್ ಗಳು ಲಾರಾ ಹತ್ರ ಇರುವಂತಹ ಗ್ರಹನ ನೋಡಿ ನೀವು ಇದನ್ನ ತಗೊಂಡು ಮೊದ್ಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ.
ಹೇಳ್ತಾರೆ. ಅದಕ್ಕೆ ಲಾರಾ, ಈ ಗ್ರಹದ ಹಿಂದೆ ತುಂಬಾ ಜನ ಬಿದ್ದಿದ್ದಾರೆ, ಅವರು ಒಳ್ಳೆಯವರಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಅವರು ಪ್ಯಾಂಡೋರಸ್ ಬಾಕ್ಸ್ ನ ಓಪನ್ ಮಾಡ್ಬೇಕು ಅಂತ ಇದ್ದಾರೆ, ಹಾಗಾಗಿ ಅವರಿಂದ ನಾವು ಇದನ್ನ ಸುರಕ್ಷತೆ ಮಾಡ್ಬೇಕು ಅಂತ ಹೇಳ್ತಾಳೆ. ಅವಾಗ ಟ್ರೈಬ್ಸ್ ನ ಮುಖ್ಯಸ್ಥ, ನೀವು ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಿದ್ಯಾ? ಇದು ತುಂಬಾನೇ ಕಷ್ಟಕರವಾಗಿರುವಂತ ದಾರಿ, ರಹಸ್ಯ ಯಾವಾಗ್ಲೂ ರಹಸ್ಯವಾಗೇ ಇರಬೇಕು, ಅದನ್ನ ಬೇಯಿಸೋದಕ್ಕೆ ಅಂತ ಹೋದ್ರೆ ನಾವೇ ನಾಶ ಆಗ್ತೀವಿ. ಅಕಸ್ಮಾತ್ ನಿಮ್ಗೆ ಆ ಬಾಕ್ಸ್ ಏನಾದ್ರೂ ಸಿಕ್ಕ್ರೆ ಅದರ ಪೂರ್ತಿ ಜವಾಬ್ದಾರಿ ನಿಮ್ದಾಗುತ್ತೆ, ಅದನ್ನ ರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ. ಆ ಬಾಕ್ಸ್ ನ ತುಂಬಾ ಅಪಾಯಕಾರಿಯಾಗಿರುವಂತಹ ಆತ್ಮಗಳು ಕಾಯ್ತಾ ಇದಾವೆ, ಅವು ಯಾರ ಕಣ್ಣಿಗೂ ಕಾಣೋದಿಲ್ಲ. ಆ ಜಾಗಕ್ಕೆ ಹೋದವರು ಯಾರು ವಾಪಸ್ ಬಂದಿಲ್ಲ, ಆ ಆತ್ಮಗಳಿಗೆ ಕಣ್ ಕಾಣೋದಿಲ್ಲ, ಬರೀ ಶಬ್ದನ ಆಧರಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ಆ ಆತ್ಮಗಳ ಕಣ್ ತಪ್ಪಿಸಿ ನೀವು ಆ ಬಾಕ್ಸ್ ಹತ್ರ ಹೋಗ್ಬೇಕು ಅಂತ ಹೇಳಿ ಲಾರಾ ಜೊತೆ ಸ್ವಲ್ಪ ಟ್ರೈಬ್ಸ್ ಗಳನ್ನ ಕಳಿಸ್ಕೊಡ್ತಾರೆ. ಹಾಗಾಗಿ ಎಲ್ರು ಬೆಟ್ಟದೊಳಗಡೆ ಇರುವಂತಹ ಪ್ಯಾಂಡೋರಸ್ ಬಾಕ್ಸ್ ನ ಸುರಕ್ಷತೆ ಮಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಜನಾತನ್ ಮತ್ತೆ ಅವನ ಗಾರ್ಡ್ಸ್ ಗಳೆಲ್ಲ ಬಂದು ಟ್ರೈಬ್ಸ್ ಗಳಿಗೆ ಶೂಟ್ ಮಾಡಿ ಅವರನ್ನ ಸಾಯಿಸಿ ಲಾರನ ಬಂಧಿಸಿ, ನೀನ್ ನನ್ಗೆ ಪ್ಯಾಂಡೋರಸ್ ಬಾಕ್ಸ್ ಹತ್ರ ಹೋಗೋದಕ್ಕೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿನ್ನ ಸ್ನೇಹಿತರನ್ನ ಸಾಯಿಸ್ಬಿಡ್ತೇನೆ, ಸುಮ್ನೆ ನಾನು ಹೇಳ್ದ ಕೇಳು ಅಂತ ಎದುರಿಸ್ತಾರೆ. ಅವಾಗ ಲಾರಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಯ್ತು ಅಂತ ಒಪ್ಕೊಳ್ತಾಳೆ. ಅದರಿಂದ ಎಲ್ರು ಅಲ್ಲಿಂದ ಪ್ಯಾಂಡೋರಸ್ ಬಾಕ್ಸ್ ಇರುವಂತಹ ಜಾಗದ ಹತ್ರ ಹೋಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಶಿರಿಡಿಯನ್ ಬಂದು ಜನಾತನ್ ಗಾರ್ಡ್ಸ್ ಗಳಿಗೆ ಹೊಡೆದು ಅವ್ರು ಬಂಧಿಸಿರುವಂತಹ ಬ್ರೈಸಿ ಮತ್ತೆ ಎಲ್ರಿನ ರಿಲೀಸ್ ಮಾಡಿ, ನಿಮ್ಗಳಿಗೆ ಹೆಲಿಕಾಪ್ಟರ್ ನ ಫ್ಲೈ ಮಾಡೋದಕ್ ಬರುತ್ತಾ, ಬರೋದಾದ್ರೆ ನನ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ತಿರ್ತಾನೆ. ಈ ಕಡೆ ಎಲ್ರು ಪ್ಯಾಂಡೋರಸ್ ಬಾಕ್ಸ್ ಹತ್ರ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ಜಾಗದಲ್ಲಿ ವಿಚಿತ್ರವಾಗಿರುವಂತ ಕಾಡ್ ಸಿಗುತ್ತೆ. ಅದ್ರಲ್ಲಿರುವಂತ ಮರಗಳೆಲ್ಲ ಒಣಗೋಗಿರ್ತವೆ. ಆ ಕಾಡ್ನ ಅವರು ದಾಟ್ತಿರ್ಬೇಕಾದ್ರೆ ಒಬ್ಬ ಗಾರ್ಡ್ ಮಿಸ್ ಆಗಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಮರನ ಟಚ್ ಮಾಡ್ಬಿಡ್ತಾನೆ. ಅವಾಗ ಅವನ ಹತ್ರ ಒಂದು ಕ್ರಿಯೇಚರ್ ಬಂದು ಅವನನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಇನ್ನೂ ಸ್ವಲ್ಪ ಗಾರ್ಡ್ಸ್ ಗಳಲ್ಲಿ ಬಂದಾಗ ಅವ್ರಗಳ ಸುತ್ತ ಏನೋ ಪಾಸ್ ಆಗ್ತಾ ಇರ್ತವೆ. ಅದರಿಂದ ಅವ್ರುಗಳು ಆ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಕೆಲವು ಕ್ರಿಯೇಚರ್ ಗಳು ಅವ್ರ ಹತ್ರ ಬಂದು ಆ ಗಾರ್ಡ್ಸ್ ಗಳನ್ನೆಲ್ಲ ಎತ್ಕೊಂಡು ಮಾಯ ಆಗ್ತಾ ಇರ್ತವೆ. ಆ ಕ್ರಿಯೇಚರ್ ಗಳು ಬೇರೆ ಏನೂ ಅಲ್ಲ, ಪ್ಯಾಂಡೋರಸ್ ಬಾಕ್ಸ್ ನ ಕಾಯ್ತಿರುವಂತಹ ಅಲ್ಲಿನ ಪೂರ್ವಜರ ಆತ್ಮಗಳು. ಅವುಗಳನ್ನ ನೋಡಿ ಲಾರಾ, ಎಲ್ರು ಅಳ್ಳಾಡ್ಬೇಡಿ, ಅವು ನಮ್ಮ ಶಬ್ದಗಳನ್ನ ಕೇಳಿಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಾಳೆ. ಅದರಿಂದ ಎಲ್ರು ತುಂಬಾ ಸೈಲೆಂಟ್ ಆಗ್ಬಿಡ್ತಾರೆ. ಅದರಿಂದ ಆತ್ಮಗಳು ಮತ್ತೆ ಮರಗಳ ಹತ್ರ ಹೋಗಿ ಮಾಯ ಆಗ್ತವೆ. ಅವಾಗ ಲಾರಾಗೆ ಟ್ರೈಬ್ಸ್ ನ ಮುಖ್ಯಸ್ಥ ಹೇಳಿದ ಮಾತು ನೆನಪಾಗುತ್ತೆ. ಹಾಗಾಗಿ ಅವಳ ಹತ್ರ ಇದ್ದಂತಹ ಗ್ರಹನ ತಗೊಂಡು ಅವಳಿರುವಂತ ಜಾಗದಿಂದ ಸ್ವಲ್ಪ ಮುಂದೆ ಬಂದು ವಾಲ್ಕೆನ ಎರಪ್ಟ್ ಆಗ್ತಿರುವಂತಹ ಜಾಗದೊಳಗಡೆ ಹಾಕ್ಬಿಡ್ತಾಳೆ. ಅದರಿಂದ ಅಲ್ಲಿದ್ದಂತಹ ಆತ್ಮಗಳೆಲ್ಲ ಮಾಯ ಆಗಿ ಲಾರಾ ನಿಂತಿರುವಂತಹ ಜಾಗ ಓಪನ್ ಆಗಿ ಅದ್ರೊಳಗಡೆ ಅವಳು ಬಿದೋಗ್ಬಿಡ್ತಾಳೆ. ಅದನ್ನ ನೋಡಿ ಜನಾತನ್ ಕೂಡ ಅದ್ರೊಳಗಡೆ ಹಾರ್ತಾನೆ. ಆ ಜಾಗ ತುಂಬಾನೇ ವಿಚಿತ್ರವಾಗಿರುತ್ತೆ. ಅವುಗಳ ಸುತ್ತಮುತ್ತ ತುಂಬಾನೇ ಗುಹೆಗಳಿರ್ತವೆ. ಹಾಗಾಗಿ ಅವ್ರಗಳಿಗೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅವ್ರಗಳಿರುವಂತ ಜಾಗನ ಶೆರಿಡಿಯನ್ ಕೂಡ ತಿಳ್ಕೊಂಡು ಅಲ್ಲಿಗೆ ಹೆಲಿಕಾಪ್ಟರ್ ಇಂದ ಬಂದು ಡೈರೆಕ್ಟ್ ಆಗಿ ಒಂದು ಹಗ್ಗದಿಂದ ಕೆಳಗಡೆ ಇಳಿತಾನೆ. ಅವ್ರಗಳಿರುವಂತ ಜಾಗದಲ್ಲಿ ಗ್ರಾವಿಟಿ ವಿಚಿತ್ರವಾಗಿರುತ್ತೆ. ಅಲ್ಲಿ ತುಂಬಾನೇ ಗುಹೆಗಳಿರೋದ್ರಿಂದ ಪ್ಯಾಂಡೋರಸ್ ಬಾಕ್ಸ್ ನ ಹುಡ್ಕೋದಕ್ಕೆ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಲಾರಾ ಹೇಗೋ ಮಾಡಿ ಆ ಜಾಗನ ಹುಡುಕ್ಬಿಡ್ತಾಳೆ. ಆ ಬಾಕ್ಸ್ ಒಂದು ಲಿಕ್ವಿಡ್ ಮೇಲ್ಗಡೆ ತೇಲ್ತಾ ಇರುತ್ತೆ. ಅದನ್ನ ನೋಡಿ ಜನಾತನ್ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಅವನು ಲಾರನ ಆ ಬಾಕ್ಸ್ ಇರುವಂತ ಜಾಗದ ಹತ್ರ ಕರ್ಕೊಂಡ್ ಬಂದು ಅವಳನ್ನ ಮುಂದೆ ತಳ್ಳಿ ಆ ಬಾಕ್ಸ್ ನ ಹೊರಗಡೆ ತಗೋ ಅಂತ ಹೇಳ್ತಿರ್ತಾನೆ. ಅವಾಗ ಲಾರಳ ತಲೆ ಕೂದ್ಲು ಆ ಬಾಕ್ಸ್ ಕೆಳಗಡೆ ಇದ್ದಂತಹ ಲಿಕ್ವಿಡ್ ಗೆ ಟಚ್ ಆಗಿ ಸುಟ್ಟೋಗ್ತಿರುತ್ತೆ. ಅದನ್ನ ನೋಡಿ ಲಾರಾ ಜನಾತನ್ಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಅವಳನ್ನ ಹಿಡಿಯೋದಕ್ಕೆ ಅಂತ ಜನಾತನ್ ಕೂಡ ಅವಳ ಹಿಂದೆನೆ ಹೋಗ್ತಾನೆ. ಅವಾಗ ಆ ಜಾಗಕ್ಕೆ ಶೆರಿಡಿಯನ್ ಬಂದು ಅವನ ಹತ್ರ ಇದ್ದಂತಹ ಗನ್ನಿಂದ ಪ್ಯಾಂಡೋರಸ್ ಬಾಕ್ಸ್ ನ ಹೊರಗಡೆ ತೆಗಿತಾ ಇರ್ತಾನೆ. ಅಷ್ಟರಲ್ಲಿ ಜನಾತನ್ ಲಾರಾ ಹತ್ರ ಬಂದು ಅವಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯದಲ್ಲಿ ಅವನನ್ನ ಲಾರಾ ಪ್ಯಾಂಡೋರಸ್ ಬಾಕ್ಸ್ ಇರುವಂತಹ ಜಾಗದೊಳಗಡೆ ನೂಗ್ಬಿಡ್ತಾಳೆ. ಅವನು ಅದ್ರೊಳಗಡೆ ಬಿತ್ಕೊಡ್ಲೆ ಅವನ ಬಾಡಿ ಎಲ್ಲ ಲಿಕ್ವಿಡ್ ಒಳಗಡೆ ಜಿನ್ಗೋಗ್ಬಿಡುತ್ತೆ. ಅಷ್ಟೊಂದು ಡೇಂಜರಸ್ ಆಗಿರುತ್ತೆ ಆ ಲಿಕ್ವಿಡ್. ಅದಾದ್ಮೇಲೆ ಲಾರಾಗೆ ಶೆರಿಡಿಯನ್ ಬ್ಯಾಂಡೇಜ್ ಮಾಡಿ ಪ್ಯಾಂಡೋರಸ್ ಬಾಕ್ಸ್ ನ ತಗೊಳ್ತಾ ಇರ್ತಾನೆ. ಅದನ್ನ ನೋಡಿ ಲಾರಾ ಶೆರಿಡಿಯನ್ಗೆ, ಆ ಬಾಕ್ಸ್ ನ ನಾವು ಎಲ್ಲಿಗೂ ತಗೊಂಡೋಗೋದ್ ಬೇಡ, ಅದು ಇಲ್ಲಿದ್ರೇನೆ ಸೇಫ್ ಆಗಿರುತ್ತೆ, ಅದನ್ನ ವಾಪಸ್ ಅದರ ಜಾಗಕ್ಕೆ ಇಟ್ಬಿಡು ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಶೆರಿಡಿಯನ್ ಒಪ್ಪೋದಿಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇದ್ರ ಹತ್ರ ಬಂದಿದ್ದೀನಿ, ಇದನ್ನ ಇಲ್ಲೇ ಬಿಟ್ಟೋಗೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಲಾರಾಗೆ ಶೂಟ್ ಮಾಡೋದಕ್ಕೆ ಅಂತ ಗನ್ ತೆಗಿತಾನೆ. ಅದನ್ನ ನೋಡಿ ಲಾರಾ ಅವನ್ಗಿಂತ ಮುಂಚೆನೆ ಶೂಟ್ ಮಾಡ್ಬಿಡ್ತಾಳೆ. ಹಾಗಾಗಿ ಶೆರಿಡಿಯನ್ ಕೂಡ ಸತ್ತೋಗ್ತಾನೆ. ನಂತರ ಲಾರಾ ಪ್ಯಾಂಡೋರಸ್ ಬಾಕ್ಸ್ ನ ಅದೆಲ್ಲಿತ್ತೋ ಅಲ್ಲಿಗೆ ವಾಪಸ್ ಇಟ್ಟು ಅಲ್ಲಿಂದ ಮೇಲ್ಗಡೆ ಬರ್ತಾಳೆ. ಅವಳಿಗೋಸ್ಕರ ಟ್ರೈಬ್ಸ್ ನ ಜನಗಳೆಲ್ಲ ಕಾಯ್ತಾ ಇರ್ತಾರೆ. ಅವರಿಗೆ ಲಾರಾ ಅವಳ ಹತ್ರ ಇದ್ದಂತಹ ಚಕ್ರನ ಕೊಟ್ಟು ಇದು ನಿಮಗ್ ಸೇರಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಆ ಟ್ರೈಬ್ಸ್ ನ ಮುಖ್ಯಸ್ಥ ತುಂಬಾ ಖುಷಿ ಪಡ್ತಿರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.